ಕನ್ನಡ ವಚನದೇವಿ ಮಹಾತ್ಮೆ 7ನೆಯ ಅಧ್ಯಾಯ. ಬಿಡಾಲನೆಂಬ ರಾಕ್ಷಸನ ಸಂಹಾರ. ಸುರತತಿ ಸಂತಸಗೊಳಲ ಪರಶಿವೆ ತಾನಿರಿದು ಶೂಲದಿಂ ರಕ್ಕಸನಂ ದುರುಳ ಬಿಡಾಲನ ಕೊಂದ ಚರಿತೆಯ ನಿರದೊರೆವೆ ನಿಂತು ಸಂತೋಷದೊಳಾಂ. ಎಲ್ಲೋ ಶೌನಕಾದಿಗಳಿರ ಮುಂದಿನ ಕಥೆಯನ್ನು ವಿಸ್ತರಿಸಿ ಹೇಳುವೆನು, ಕೇಳಿ. ಹಿಂದೆ ಹೇಳಿದಂತೆ ಮಹಾಶೂರನಾದ ಚಕ್ಷುರನು ತನ್ನ ಸೈನ್ಯ ಸಮೇತನಾಗಿ ರಣಭೂಮಿಯಲ್ಲಿ ಮಡಿದು ಬಿದ್ದುದನ್ನು ಕಂಡು ಬಿಡಾಲನೆಂಬ ಸೇನಾ ನಾಯಕನು ರೋಷಾಭೀಷಣನಾಗಿ ಉರಿದೆದ್ದು ಹಲ್ಲುಗಳನ್ನು ಕಡಿದು ಆರ್ಭಟಿಸುತ್ತಾ ತನ್ನ ಸೇನೆಯನ್ನು ಸಜ್ಜುಗೊಳಿಸಿ ಯುದ್ಧಕ್ಕೆ ಸಿದ್ಧನಾಗಿ ದೇವಿಯನ್ನು ನೋಡಿ, ಇವಳು ನಮ್ಮ ಸೇನಾಪತಿಗಳಾದ ಅಸಿಲೋಮ, ಉದಗ್ರ, ಚಕ್ಷುರಾದಿ ಮಹಾಶೂರರನ್ನು ಕೊಂದು ಅವರ ಬಲವನ್ನು ನಾಶ ಮಾಡಿದಳು. ಇಂಥವಳನ್ನು ಪ್ರಾಣ ಸಹಿತ ಬಿಡಬಾರದು. ಏನು ಮಾಡಲಿ? 3 ಲೋಕಗಳನ್ನು ನುಂಗಿಬಿಡಲೇ ಅಥವಾ ಇವಳೊಬ್ಬಳ ಪ್ರಾಣವನ್ನು ತೆಗೆದು ಬಿಡಲೇ? ಇಲ್ಲದಿದ್ದರೆ ದೇವತೆಗಳನ್ನೇ ನಿರ್ಮೂಲ ಮಾಡಿಬಿಡಲೇ? ತ್ರಿಲೋಕಗಳನ್ನು ಏಕಕಾಲದಲ್ಲಿ ನುಂಗುವಷ್ಟು ಪರಾಕ್ರಮವುಳ್ಳ ನನ್ನೆದುರಿಗೆ ನಿಂತು ದೇವಿಗೆ ಸಹಾಯವಾಗಿ ಯುದ್ಧ ಮಾಡುವುದಕ್ಕೆ ಬಂದರೆ ಈಶ್ವರನನ್ನು ಈಡಾಡುವೆನು, ಕೇಶವನನ್ನು ಕೊಂದು ಬಿಡುವೆನು, ಬ್ರಹ್ಮನನ್ನು ಮೂಲೆಗೊತ್ತರಿಸಿ ದೇವತೆಗಳ ತಲೆಗಳನ್ನು ಚೆಂಡಾಡುವೆನು. ಬಿಡಾಲನ ಪರಾಕ್ರಮವು ಇನ್ನು ಮೇಲೆ ಗೊತ್ತಾಗುವುದು ಎಂದು ಗರ್ಜಿಸುತ್ತಾ ಧನುಸ್ಸಿಗೆ ಹೆದೆಯನ್ನೇರಿಸಿ ಬಾಣಗಳನ್ನು ಹೂಡಿ ಆಕರ್ಣಾಂತವಾಗಿ ಸೆಳೆದು ಹೊಡೆಯಲು ಮಘೆಯ ಮಳೆಯಂತೆ ಸೂರ್ಯ ಕಿರಣಗಳಿಗೆ ಅವಕಾಶವನ್ನು ಕೊಡದೆ ಧಾರಾಳವಾಗಿ ಸುರಿಯುತ್ತಿರುವ ಬಾಣಗಳಿಂದ ಈ ಪ್ರಪಂಚವೆಲ್ಲ ತುಂಬಿ ಹೋಯಿತು. ಅದನ್ನು ಕಂಡು ದೇವಿಯು ಆಶ್ಚರ್ಯಭರಿತಳಾಗಿ ಇನ್ನು ಸುಮ್ಮನಿರಬಾರದೆಂದು ಪ್ರತಿ ಬಾಣವನ್ನು ಹೂಡಿ ಹೊಡೆದು ಶರವರ್ಷವನ್ನು ನಿಲ್ಲಿಸಿ ಅಂಧಕಾರವನ್ನು ಹೋಗಲಾಡಿಸಿ ದೇವತೆಗಳಿಗೆ ಅಭಯದಾನ ಮಾಡಿ ರಾಕ್ಷಸನ ಸೊಕ್ಕನ್ನು ಮುರಿದು ಬಿಡಾಲನ ರಥದ ಧ್ವಜವನ್ನು ಮುರಿದು ಕುದುರೆಗಳನ್ನು ಕೊಂದು ಸಾರಥಿಯನ್ನು ಸವರಿ ರಥವನ್ನು ಪುಡಿ ಪುಡಿ ಮಾಡಿ ಬಿಡಾಲನ ಎಡಬಲ ಭಾಗಗಳಲ್ಲಿ ನಿಂತು ಯುದ್ಧ ಮಾಡುತ್ತಿದ್ದ ಭಟರನ್ನು ಸರಾಗವಾಗಿ ಯಮನ ಪಟ್ಟಣಕ್ಕೆ ಕಳುಹಿಸಿ ಬಿಡಾಲನು ತೊಟ್ಟಿದ್ದ ವಜ್ರ ಕವಚವನ್ನು ಸೀಳಿದಳು. ಆಗ ಬಿಡಾಲನು ಕೋಪಾಕ್ರಾಂತನಾಗಿ ಹೊಸ ರಥವನ್ನು ಹತ್ತಿ ಬಿಲ್ಲು ಬಾಣಗಳನ್ನು ಹಿಡಿದು ಮೊದಲಿಗಿಂತಲೂ ಇಮ್ಮಡಿಯಾಗಿ ಗರ್ಜಿಸುತ್ತಾ ಬಾಣಗಳನ್ನು ಸುರಿಸಿ 10 ದಿಕ್ಕುಗಳನ್ನು ತುಂಬಿಸಿದನು. ಆಗ ಬಿಡಾಲನೆಲ್ಲೋ, ಶಾಂಭವಿಯೆಲ್ಲೋ, ದೇವತೆಗಳೆಲ್ಲೋ, ಭೂಮಿಯೆಲ್ಲೋ, ಆಕಾಶವೆಲ್ಲೋ, ಸೂರ್ಯನೆಲ್ಲೋ, ಚಂದ್ರನೆಲ್ಲೋ ಹೇಳಲ ಸಾಧ್ಯವೆನ್ನುವಂತೆ ಶರಜಾಲವು ಲೋಕವನ್ನು ಆವರಿಸಿಕೊಂಡಿತು. ಹೀಗೆ ಆವರಿಸಿಕೊಂಡ ಶರಜಾಲದಿಂದ ಸೂರ್ಯ ಚಂದ್ರರ ರಶ್ಮಿಗಳೇ ಕಾಣದೆ ಗಾಢಾಂಧಕಾರವು ಹಬ್ಬಿಕೊಂಡಿತು. ಆಗ ದೇವಿಯು ನಸುನಗುತ್ತಾ ಇಂದ್ರನ ವಜ್ರಾಯುಧದಿಂದ ಕೆಲವು ಬಾಣಗಳನ್ನು, ವಿಷ್ಣುವಿನ ಚಕ್ರಾಯುಧದಿಂದ ಹಲವು ಬಾಣಗಳನ್ನು, ಕಡೆಗೆ ಶಿವನ ತ್ರಿಶೂಲದಿಂದ ಹಲವು ಬಾಣಗಳನ್ನು ಕಡಿದುರುಳಿಸಿ ತನ್ನ ಗದೆಯಿಂದ ಎಲ್ಲ ಬಾಣಗಳನ್ನು ನಾಶ ಮಾಡಿ ಲೋಕವೆಲ್ಲ ಬೆಳಕು ಹರಿಯುವಂತೆ ಕ್ಷಣ ಮಾತ್ರದಲ್ಲಿ ಏರ್ಪಡಿಸಿ ರೋಷಾಭೀಷಣಳಾಗಿ ತನ್ನ ಧನುಸ್ಸನ್ನು ಠಂಕಾರ ಮಾಡಿ ಆಕರ್ಣಾಂತವಾಗಿ ಸೆಳೆದು ಹೊಡೆದು ಬಿಡಾಲನ ಕಿರೀಟವನ್ನು ನೆಲಕ್ಕುರುಳಿಸಿದಳು. ಬಳಿಕ ಕೈ ಚಳಕಕ್ಕೆ ತಕ್ಕಂತೆ ಕಾಲಧರ್ಮವು ಸಹಾಯವಾಗಲು 4 ಬಾಣಗಳಿಂದ ಬಿಡಾಲನ ರಥದ ಧ್ವಜವನ್ನು ಕಡಿದು 20 ಬಾಣಗಳನ್ನು ಏಕಕಾಲದಲ್ಲಿ ಬಿಟ್ಟು ಸಾರಥಿಯನ್ನು ಕೊಂದು 100 ಬಾಣಗಳಿಂದ ರಥಾಶ್ವಗಳನ್ನು ಹೊಡೆದು ಕೆಡವಿದಳು. ಆಗ ಬಿಡಾಲನು ದೇವಿಯ ಬಾಣ ಪ್ರಹಾರಗಳಿಂದ ಬಹಳವಾಗಿ ವಿರಥನಾಗಿ ಭೂಮಿಯಲ್ಲಿ ನಿಲ್ಲುವಂತೆ ಮಾಡಿದ ಈ ಹೆಂಗಸು ನನ್ನನ್ನು ಜಯಿಸಿದಳು. ಇವಳ ಮುಂದೆ ನನ್ನ ಸಾಮರ್ಥ್ಯವೇನೂ ನಡೆಯಲಿಲ್ಲ. ನನ್ನ ಶ್ರಮವೆಲ್ಲವೂ ವ್ಯರ್ಥವಾಯಿತು. ಇವಳನ್ನು ಪ್ರಾಣ ಸಹಿತ ಬಿಟ್ಟರೆ ನಮ್ಮ ರಾಕ್ಷಸ ಕುಲಕ್ಕೆ ಅವಮಾನವಾಗಿ ಅಪಯಶಸ್ಸಿಗೆ ಕಾರಣವಾಗುತ್ತದೆ. ಆದ ಕಾರಣ ಇವಳನ್ನು ಈಗಲೇ ತೀರಿಸಿ ಬಿಡುವೆನು ಎಂದು ಗದೆಯನ್ನು ಹಿಡಿದು ರೋಷಭೀಷಣನಾಗಿ ಗರ್ಜಿಸುತ್ತಾ ದೇವಿಯ ತಲೆಯ ಮೇಲೆ ಹೊಡೆದನು. ಅದನ್ನು ತಪ್ಪಿಸಿಕೊಂಡು ಮಹಾದೇವಿಯು ಪ್ರತಿ ಬಾಣವನ್ನು ಹೊಡೆದು ಬಿಡಾಲನ ಕೈಯಲ್ಲಿದ್ದ ಗದೆಯನ್ನು ತುಂಡು ಮಾಡಿ ನೆಲಕ್ಕೆ ಕೆಡವಿ ಮರಳಿ ಒಂದೇ ಪೆಟ್ಟಿಗೆ 42 ಬಾಣಗಳನ್ನು ಪ್ರಯೋಗಿಸಲು ಬಿಡಾಲನು ತನ್ನ ಖಡ್ಗವನ್ನು ಹಿರಿದು ದೇವಿಯ ನೆತ್ತಿಯ ಮೇಲೆ ಹೊಡೆದನು. ದೇವಿಯು ರಕ್ಕಸನ ಕತ್ತಿಯ ಏಟನ್ನು ತಪ್ಪಿಸಿಕೊಂಡು ಗದೆಯಿಂದ ಆ ಖಡ್ಗವನ್ನು ಹೊಡೆದು ತುಂಡು ಮಾಡಿ ಬಿಡಾಲನು ಇದ್ದ ಕಡೆಯಲ್ಲಿಯೇ ಮೂರ್ಛೆ ಹೋಗುವಂತೆ ಹೊಡೆದು ಕೆಡವಿದಳು. ಸ್ವಲ್ಪ ಹೊತ್ತಿನ ಮೇಲೆ ರಾಕ್ಷಸನು ಎಚ್ಚೆತ್ತು ಮದ್ದಾನಿಯ ಮೇಲೆ ಕುಳಿತು ಆರ್ಭಟಿಸುತ್ತಾ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಹೊಡೆದು ದಿಗಂತವನ್ನು ತುಂಬಿಸಿಬಿಟ್ಟನು. ಇದೆಲ್ಲವನ್ನು ನೋಡುತ್ತಿದ್ದ ದೇವತೆಗಳು ರಾಕ್ಷಸನ ಬಾಣಗಳಿಗೆ ಹೆದರಿ ಹಿಮ್ಮೆಟ್ಟಿ ಓಡಿ ಹೋದರು. ಆಗ ಬಿಡಾಲನು ತಾನು ಕುಳಿತಿದ್ದ ಆನೆಯನ್ನು ಸಿಂಹದ ಬಾಯಿಗೆ ಅಡ್ಡವಾಗಿ ನಿಲ್ಲಿಸಿ ದೇವಿಯನ್ನು ನೋಡಿ
ಈಗ ನೀನು ನನ್ನ ಕೈಗೆ ಸಿಕ್ಕಿದೆ. ದೇವತೆಗಳು ಏನು ಮಾಡಬಲ್ಲರು? ನೀನು ತಪ್ಪಿಸಿಕೊಂಡು ಹೋಗುವುದಕ್ಕೂ ಮಾರ್ಗವಿಲ್ಲವಾಗಿದೆ. ಇನ್ನೇನು ಮಾಡುತ್ತೀಯೇ ಹೇಳು ಎಂದು ಕೇಳಿದನು. ಆಗ ದೇವಿಯು, ಎಲೈ ರಾಕ್ಷಸನೇ, ನಾನು ಮೊದಲೇ ಹೆಂಗಸು, ನನ್ನ ಬಲವು ಎಷ್ಟರದು? ನಿನ್ನ ಮುಂದೆ ನಾನೇನು ಮಾಡಲಿ? ನಿನ್ನ ಕೈಗೆ ಸಿಕ್ಕಿದ ಮೇಲೆ ನನ್ನನ್ನು ಕೊಲ್ಲದೆ ಬಿಡುವೆಯಾ ಎಂದು ಹೇಳುತ್ತಾ ವಜ್ರಾಯುಧವನ್ನು ಹಿಡಿದು ಆನೆಯ ಕಪೋಲವನ್ನು ತಿವಿದಳು. ಕೂಡಲೇ ವಜ್ರಾಯುಧದ ಹತಿಯಿಂದ ಭೂಮಿಗೆ ಬಿದ್ದ ಬೆಟ್ಟದಂತೆ ಆನೆಯು ನೆಲಕುರುಳಿ ಸತ್ತು ಹೋಯಿತು. ಬಿಡಾಲನು ಕೆಂಡದಂತೆ ಕೆರಳಿ ಕಠಾರಿಯಿಂದ ದೇವಿಯನ್ನು ಹೊಡೆದನು. ದೇವಿಯು ವಜ್ರಾಯುಧದಿಂದ ಆ ಕಠಾರಿಯನ್ನು ಕತ್ತರಿಸಿ ಶೂಲಾಯುಧದಿಂದ ತಿವಿದು ಬಿಡಾಲನನ್ನು ಆಕಾಶಕ್ಕೆ ಹಾರಿಸಿದಳು. ಅವನು ಸೈನ್ಯವನ್ನು ಬಿಟ್ಟು ಹೊರಗೆ ಹಾರಿಬಿದ್ದು ಕಾಲಾಗ್ನಿಯಂತೆ ಕಿಡಿಗಳನ್ನುಗುಳುತ್ತಾ ಓಡಿ ಬಂದು ದೇವಿಯನ್ನು ಮುಷ್ಟಿಯಿಂದ ಹೊಡೆದು ಗರ್ಜಿಸಿದನು. ಆಗ ದೇವಿಯು ಶೂಲದಿಂದ ರಾಕ್ಷಸನ ಕಿರೀಟವನ್ನು ತಿವಿದಳು. ರಾಕ್ಷಸನು ಹಾರಿಬಿದ್ದನು. ಆಹಾ, ದುಷ್ಟನಾದ ಬಿಡಾಲನು ರಾಕ್ಷಸನಾಗಿ ಹುಟ್ಟಿದರೂ ಎಂಥ ಶೂರಾಗ್ರೇಸರನೋ ಸತ್ಯವಂತನೋ ಕಾಣೆ. ಶಾಂಭವಿಯನ್ನು ಕುರಿತು, ಎಲೈ ಮೂಢಳೆ, ನೀನು ಹೆಂಗಸು, ವ್ಯರ್ಥವಾಗಿ ಏತಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುತ್ತಿ? ನೀನೇ ಗೆದ್ದೆ, ನಾವು ಸೋತೆವು. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಇನ್ನು ನಿನ್ನನ್ನು ಕೊಲ್ಲುವುದಿಲ್ಲ. ಪ್ರಾಣ ಸಹಿತಳಾಗಿ ಹೊರಟು ಹೋಗು ಎಂದು ಹೇಳಲು ದೇವಿಯು, ಎಲೈ ಬಿಡಾಲನೆ, ನೀನು ಮೆಚ್ಚಿದ ಮೇಲೆ ನಾನು ಹೊರಟು ಹೋಗಬೇಕಾದುದೇ ಸರಿ. ನೀನು ಹೊರಟು ಹೋಗು ಎಂದು ನನಗೆ ಅಪ್ಪಣೆ ಮಾಡಿರುವೆ. ಆದರೆ ನಾನೇನು ಮಾಡಲಿ? ಸರ್ವ ಸೈನ್ಯ ಸಹಿತನಾಗಿ ಮಹಿಷನನ್ನು ಕೊಲ್ಲುವೆನೆಂದು ಶಪಥ ಮಾಡಿಕೊಂಡು ಬಂದಿರುವ ನಾನು, ನೀನು ನಿನ್ನ ದೊರೆಯಾದ ಮಹಿಷನು ಪ್ರಾಣ ಸಹಿತವಾಗಿರುವಾಗ ನಾನು ಹೇಗೆ ಹೋಗಲಿ? ನಾನು ಬಂದ ಕೆಲಸವಾದರೆ ಹೊರಟೇ ಹೋಗುತ್ತೇನೆ. ಆಗಲಿ, ನನ್ನ ಹಣೆಯ ಬರಹ ಹೇಗಿದೆಯೋ ನೋಡಿಬಿಡೋಣ ಎಂದು ಬಿಲ್ಲಿಗೆ ಬಾಣಗಳನ್ನು ಹೂಡಿ ಹೊಡೆದಳು. ಬಿಡಾಲನು ಆ ಬಾಣಗಳನ್ನು ತಡೆದು ನಿಲ್ಲಿಸಿ, ಆಹಾ, ಈಗ ಏನು ಮಾಡಲಿ? ಇವಳನ್ನು ಗೆಲ್ಲುವುದು ಅಸಾಧ್ಯ. ಕೊಲ್ಲುವುದೆಂದು ನಿಂತರೆ ಇವಳೆಂದಿಗೂ ಸಾಯತಕ್ಕವಳಲ್ಲ. ಇನ್ನು ನನ್ನ ಕೈ ಕುಂದಿತು, ಹೆಚ್ಚು ಹೊತ್ತು ಹೊಡೆದಾಡಲಾರೆ. ಇಗೋ, ಈ ಬ್ರಹ್ಮಾಸ್ತ್ರವನ್ನು ಹೂಡಿಬಿಡುವೆನು ಎಂದು ಅಸ್ತ್ರವನ್ನು ಸಜ್ಜುಗೊಳಿಸಿ ಹಿಡಿದು, ಎಲೋ ನಾರೀ ರತ್ನವೇ, ಇದುವರೆಗೂ ಹಲವು ಬಾರಿ ನಿನಗೆ ಬುದ್ಧಿವಾದವನ್ನು ಹೇಳಿದರೂ ನೀನು ಕೇಳಲಿಲ್ಲ. ಹೊರಟು ಹೋಗು ಎಂದು ಕೇಳಿಕೊಂಡರೂ ಹೋಗಲಿಲ್ಲ. ಇನ್ನು ನಿನ್ನ ಹಣೆಯ ಬರಹ ಹೇಗಿದೆಯೋ ಕಾಣೆ. ಇಗೋ, ಈ ಬ್ರಹ್ಮಾಸ್ತ್ರವನ್ನು ಪರಿಹರಿಸಿಕೊಳ್ಳುವ ದಾರಿಯನ್ನು ಹುಡುಕಿಕೋ ಎಂದು ಆರ್ಭಟಿಸಿ ಹೊಡೆಯಲು ಅದು ಭುಗಭುಗನೆ ಉರಿಯುತ್ತಾ ಬರುತ್ತಿರುವ ರಭಸದಿಂದ ಅಷ್ಟದಿಕ್ಪಾಲಕರ ಪಟ್ಟಣಗಳು ಸುಟ್ಟು ಹೋದವು. ಸಮುದ್ರಗಳು ಬರೆತು ಒಣಗಿ ಹೋದವು. ದೇವತೆಗಳು ಅಬ್ಬಾ, ಇನ್ನೇನು ಗತಿ ಎಂದು ತಲ್ಲಣಿಸುತ್ತಿದ್ದರು. ಆಹಾ, ಶಾಂಭವಿಯ ಮಹಾಮಹಿಮೆಯನ್ನು ಏನು ಹೇಳಲಿ? ಅಗ್ನಿಮಯವಾಗಿ ಜ್ವಾಲಾರೂಪದಿಂದ ಲೋಕಗಳನ್ನು ಸುಡುತ್ತಾ ಬರುತ್ತಿದ್ದ ಬ್ರಹ್ಮಾಸ್ತ್ರವು ದೇವಿಯನ್ನು ಸೇರಿ ಅವಳ ವಕ್ಷಸ್ಥಳದಲ್ಲಿ ನಲಿದಾಡುತ್ತಿದ್ದ ಮುಕ್ತಾಹಾರದ ಮಧ್ಯದಲ್ಲಿ ನಾಯಕ ರತ್ನವಾಗಿ ಸೇರಿಕೊಂಡಿತು. ಆಗ ಬಿಡಾಲನು ಕೋಪದಿಂದ ಕುದಿಯುತ್ತಾ ವಜ್ರಮುಷ್ಟಿಯಿಂದ ಶಾಂಭವಿಯನ್ನು ಹೊಡೆದನು. ಅವಳು ನಸುನಕ್ಕು ತ್ರಿಶೂಲವನ್ನು ತೆಗೆದು ರಾಕ್ಷಸನ ಎದೆಗೆ ಚುಚ್ಚಿದಳು. ಬಿಡಾಲನು ಆ ಕ್ಷಣದಲ್ಲಿಯೇ ನೆಲಕ್ಕೆ ಬಿದ್ದು ರಕ್ತವನ್ನು ಕಾರಿ ಕ್ಷಣ ಮಾತ್ರದಲ್ಲಿ ಸತ್ತು ಹೋದನು. ಆಗ ರಾಕ್ಷಸ ಸೈನ್ಯದವರು ದೇವಿಯನ್ನು ಸುತ್ತಿ ಮುತ್ತಿಕೊಂಡು, ಓಹೋ, ಇವಳು ನಮ್ಮ ಭಾಗಕ್ಕೆ ಮಾರಿಯಾದವಳು, ಇವಳನ್ನು ಬಿಡಬೇಡಿ, ಇವಳನ್ನು ಕೊಂದು ಇವಳ ಮಾಂಸವನ್ನು ಹದ್ದು ಕಾಗೆಗಳಿಗೆ ಆಹುತಿಯಾಗಿ ಕೊಡಿ ಎಂದು ಆರ್ಭಟಿಸಿದರು. ಅದನ್ನು ಕಂಡು ದೇವಿಯು ಕೋಪಗೊಂಡು ಗದೆ, ಶೂಲ, ಬಿಲ್ಲು, ಬಾಣಗಳಿಂದ ಕಳೆದುಳಿದ ರಾಕ್ಷಸರನ್ನೆಲ್ಲ ಹೊಡೆದು 600 ಅಕ್ಷೋಹಿಣಿ ಪರಿಮಿತವಾದ ರಾಕ್ಷಸರನ್ನು ಸರಾಗವಾಗಿ ಕೊಂದು ಹಾಕಿದಳು. ಬಳಿಕ ದೇವತೆಗಳು ರಾಕ್ಷಸ ಸೇನಾಪತಿಯಾದ ಬಿಡಾಲನೆಂಬುವನನ್ನು ಅವನ ಸೈನ್ಯವನ್ನು ಸಂಹರಿಸುವುದಕ್ಕಾಗಿ ದೇವಿಯನ್ನು ಸ್ತುತಿಸಿ ಹೊಗಳುತ್ತಿದ್ದರು ಎಂದು ಪರಮೇಶ್ವರನು ನಂದೀಶ್ವರನಿಗೆ ಹೇಳಿದ ಕಥೆಯನ್ನು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ ಬಿಡಾಲ ಸೇನಾಪತಿಯ ಸಂಹಾರವೆಂಬ 7ನೆಯ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ. 8ನೆಯ ಅಧ್ಯಾಯ ಮಹಿಷಾಸುರನ ಸಂಹಾರ. ಕದನದೆ ಮಹಿಷಾಸುರನಂ ಸದಯುತಲಾ ದೇವಿ ತವಿಸಿ ಭೂಭಾರಗಳಂ ತ್ರಿದಶರನಾದರಿಸುತ್ತಂ ಗದುಳದೆ ತಾನೆರ್ದ ಕಥೆಯನೀಗಳೇ ಪೇಳ್ವೆಂ. ಅನಂತರದಲ್ಲಿ ಪರಶಿವನು ನಂದೀಶ್ವರನನ್ನು ಕುರಿತು, ಎಲೋ ಭಕ್ತಾಗ್ರಣಿಯೇ, ಕೇಳು, ಇದುವರೆಗೂ ಕೇಳಿದ ದೇವಿಯ ಮಹಾತ್ಮೆಗಿಂತಲೂ ಈ ಮಹಿಷಾಸುರನ ಸಂಹಾರವು ಬಹು ಚಿತ್ರಕರವಾದುದು. ಆದ ಕಾರಣ
ಸಾವಧಾನದಿಂದ ಲಾಲಿಸು. ಹೀಗೆ ರಾಕ್ಷಸ ಸೈನ್ಯವೆಲ್ಲ ಬರಿದಾಗಲೂ ರಣರಂಗದಲ್ಲಿ ನಿಲ್ಲತಕ್ಕವರೇ ಇಲ್ಲದಾಯಿತು. ಭೂತ ಭೇತಾಳ ಪಿಶಾಚಗಳ ಸಂಚಾರವು ಬಲವಾಯಿತು. ಎಲ್ಲಿ ನೋಡಿದರೂ ಮಾಂಸಖಂಡಗಳು, ಮಚ್ಚೆಗಳು, ಬಸೆಗಳು, ಕಡಿವಡದ ಮೂಳೆಗಳು, ಮೆದುಳುಗಳು, ಕರುಳುಗಳ ತುಂಡುಗಳು, ಮುರಿದ ಕೈಕಾಲುಗಳು ತುಂಬಿ ಹೋಗಿ ರಕ್ತವು ಮಹಾನದಿಯನ್ನು ಮೀರಿಸುವಂತೆ ಪ್ರವಾಹ ರೂಪವಾಗಿ ಹರಿಯುತ್ತಿದ್ದಿತು. ಮಹಿಷಾಸುರನು ಇದೆಲ್ಲವನ್ನು ಕೇಳಿ ಅತಿ ಬಲಶಾಲಿಗಳಾದ ತನ್ನ ಸೇನಾಪತಿಗಳನ್ನು, ಮಹತ್ತಾದ ಅವರ ಸೈನ್ಯವನ್ನೂ ನುಂಗಿದ ಮಹಾಮಾರಿಯಂತಿರುವ ಆ ದುಷ್ಟ ನಾರಿಯನ್ನು ಕೊಲ್ಲದೆ ಬಿಡಬಾರದೆಂದು ಚಿಂತಿಸಿ ಸೈನ್ಯ ಸಮೇತನಾಗಿ ತಾನೇ ರಣರಂಗಕ್ಕೆ ಬಂದು ಸುತ್ತಲೂ ನೋಡಿ ಆರ್ಭಟಿಸುತ್ತಿದ್ದನು. ಅವನು ಒಂದು ಸಲ ಕೋಪದಿಂದ ಕುದಿಯುತ್ತಾ ನೆಲಕ್ಕೆ ಬಾಣವನ್ನು ಅಪ್ಪಳಿಸಿ ಹೊಡೆಯಲು ಸಪ್ತ ಸಮುದ್ರಗಳು ಏಕಕಾಲದಲ್ಲಿ ಉಬ್ಬಿ ಧ್ರುವಮಂಡಲದವರೆಗೆ ಹಾರಿದವು. ಭೂಮಿಯು ಗೊರಸಿನ ತುಳಿತಕ್ಕೆ ಅದುರಿ ನಡುಗುತ್ತಿದ್ದಿತು. ಕೊಂಬಿನ ತಿವಿತದಿಂದ ನೆಲವು ಧೂಳು ಧೂಳಾಯಿತು. ನಿಶ್ವಾಸದ ಗಾಳಿಯನ್ನು ಸಹಿಸಲಾರದೆ ಹರಿಹರರು ಹಿಮ್ಮೆಟ್ಟಿದರು. ದೇವತೆಗಳು ದಿಕ್ಕು ದಿಕ್ಕಿಗೆ ಓಡಿ ಹೋದರು. ಕಣ್ಣುಗಳಿಂದ ಉದುರಿದ ಕಿಡಿಗಳು ದೇವತೆಗಳನ್ನು ದಹಿಸುತ್ತಿದ್ದಿತು. ಮೂಗಿನಿಂದ ಹೊರಡುವ ಶ್ವಾಸದಲ್ಲಿ ಮೋಡಗಳ ಸಾಲಿನಂತೆ ಕಬ್ಬೊಗೆಯು ಹೊರಡುತ್ತಿದ್ದಿತು. ಇದೆಲ್ಲವನ್ನು ನೋಡಿ ದೇವಾದಿ ದೇವತೆಗಳು ಹೆದರಿದರು. ಓಹೋ, ಇವನು ರಾಕ್ಷಸನಲ್ಲ, ಲೋಕವನ್ನೇ ನುಂಗುವ ಹೆಮ್ಮಾರಿಯಂತಿರುವನು. ಇವನೊಡನೆ ನಾವು ಯುದ್ಧ ಮಾಡುವುದು ಹೇಗೆ? ಅಸಾಧ್ಯವಾದ ಇವನ ಆರ್ಭಟವನ್ನು ದೇವಿಯು ಹೇಗೆ ಸಹಿಸುವಳೋ ಕಾಣೆನಲ್ಲ ಎಂದು ಹಲುಬುತ್ತಿದ್ದರು. ಆಗ ಮಹಿಷನು ಒಂದು ಸಾರಿ ಅಬ್ಬರಿಸಿ ಕೂಗಿದನು. ಅದನ್ನು ಕೇಳಿದೊಡನೆಯೇ ದೇವಿಯು ಬೆಚ್ಚಿಬಿದ್ದಳು. ಸಿಂಹವು ಬೆದರಿ ಬೆಂಡಾಯಿತು. ಪ್ರಮಥರು ದೇವತೆಗಳು ಗದ್ಗದ ಸ್ವರದಿಂದ ಕಂಠಗತ ಪ್ರಾಣರಾಗಿ ನಡುಗುತ್ತಿದ್ದರು. ಧೈರ್ಯಪೂರಿತವಾಗಿದ್ದ ಹರಿಹರ ಬ್ರಹ್ಮಾದಿಗಳ ಗರ್ಭವು ನಿರ್ಭೇದವಾಯಿತು. 1700 ಅಕ್ಷೋಹಿಣಿ ಸಂಖ್ಯೆಯ ಮಹಾಸೈನ್ಯವನ್ನು ಕೂಡಿಕೊಂಡು ಮಹಿಷನು ದಶ ದಿಕ್ಕುಗಳಲ್ಲಿಯೂ ದೇವಿಯನ್ನು ಮುತ್ತಿಗೆ ಹಾಕಿ, ಇವಳನ್ನು ಕೊಲ್ಲಬೇಡಿ, ಬಲೆಯನ್ನು ಬೀಸಿ ಪ್ರಾಣ ಸಹಿತ ಸೆರೆ ಹಿಡಿಯಿರಿ ಎಂದು ಆರ್ಭಟಿಸುತ್ತಾ ಬಿಲ್ಲಿಗೆ ಹೆದೆಯನ್ನೇರಿಸಿ ಬಾಣಗಳನ್ನು ಹೂಡಿ ಹೊಡೆದು ಬೊಬ್ಬಿರಿದನು. ಬರಸಿಡಿಲುಗಳಂತೆ ಬರುತ್ತಿದ್ದ ಆ ಬಾಣಗಳನ್ನು ತಡೆಯಲು ದೇವಿಗಲ್ಲದೆ ಹರಿಹರಾದಿಗಳಿಗೆ ಶಕ್ತಿಯುಂಟೆ ಎನ್ನುವಂತೆ ತೋರುತ್ತಿದ್ದಿತು. ಕೂಡಲೇ ದೇವಿಯು ಆ ಬಾಣಗಳನ್ನು ಹೊಡೆದು ಕೆಡವಿ ಮಹಿಷನ ಬಿಲ್ಲನ್ನು ಮುರಿದು ಧ್ವಜವನ್ನು ಹರಿದು ಕವಚವನ್ನು ಸೀಳಿ ಸಾರಥಿಯನ್ನು ಕಡಿದು ನೆಲಕ್ಕುರುಳಿಸಿದಳು. ಆಗ ಮಹಿಷನು ರೋಷಾಭೀಷಣನಾಗಿ ಕತ್ತಿಯನ್ನು ಹಿರಿದು ದೇವಿಯನ್ನು ಸಿಂಹವನ್ನು ಹೊಡೆದನು. ದೇವಿಯು ಅದನ್ನು ತಪ್ಪಿಸಿಕೊಂಡು ಗದೆಯಿಂದ ರಾಕ್ಷಸನನ್ನು ಹೊಡೆದಳು. ಅದನ್ನು ಸಹಿಸಿಕೊಂಡು ಮಹಿಷನು ಮರಳಿ ಖಡ್ಗದಿಂದ ದೇವಿಯನ್ನು ಪ್ರಹರಿಸಿದನು. ವಜ್ರಾಯುಧದಿಂದ ದೇವಿಯು ಆ ಖಡ್ಗವನ್ನು ತುಂಡು ಮಾಡಿದಳು. ಮಹಿಷನು ಮದಗಜವನ್ನು ಹತ್ತಿ ಆರ್ಭಟಿಸುತ್ತಾ ಮತ್ತೊಂದು ಖಡ್ಗವನ್ನು ಹಿಡಿದು ದೇವಿಯನ್ನು, ಸಿಂಹವನ್ನು ತಲೆಯ ಮೇಲೆ ಹೊಡೆಯಲು ರಕ್ತಕ್ಕೆ ಬದಲಾಗಿ ಮುತ್ತುಗಳು ಉದುರಿದವು. ಅಷ್ಟರಲ್ಲೇ ಶಾಂಭವಿಯು ಶೌರ್ಯದಿಂದ ಆ ಖಡ್ಗವನ್ನು ಮುರಿದು ರಾಕ್ಷಸನನ್ನು ನೆಲಕ್ಕೆ ಕೆಡವಿದಳು. ಸಿಂಹವು ತನ್ನ ಉಗುರುಗಳಿಂದ ಮಹಿಷನು ಹತ್ತಿ ಬಂದ ಆನೆಯನ್ನು ಬಗೆದು ಕೊಂದಿತು. ಹೀಗೆ ಮಹಿಷಾಸುರನಿಗೂ ಮಹಾದೇವಿಗೂ ಘೋರ ಯುದ್ಧವು ನಡೆಯಿತು. ಸಹಸ್ರಭುಜಗಳಿಂದ ಸಾಹಸವನ್ನು ತೋರಿಸಿದರೂ ಸಾಲದಾಯಿತು. ಬಳಿಕ ಮಹಿಷನು ತನ್ನ ಪರಾಕ್ರಮದಿಂದ ದೇವಿಯನ್ನು ಹಿಮ್ಮೆಟ್ಟಿಸುತ್ತಾ, ಮಹಾಕ್ರೂರಳಾದ ಹೆಮ್ಮಾರಿಯಂತಿರುವ ಈ ಹೆಂಗಸನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಬೊಬ್ಬಿರಿದನು. ಆಗ ದೇವಿಯು ಕ್ರುದ್ಧಳಾಗಿ ತನ್ನ ಸಹಸ್ರ ಹಸ್ತಗಳಿಂದ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಪ್ರಯೋಗಿಸುತ್ತಾ ಮಹಿಷನ ಮೇಲೆರಗಿ ತೀಕ್ಷ್ಣಕರವಾದ ಕತ್ತಿಯಿಂದ ಕಡಿದಳು. ಕುಂತದಿಂದ ಹೊಡೆದಳು, ಮುದ್ಗರದಿಂದ ಜರಿದಳು, ಸುರಗಿಯಿಂದ ಕೊರಗಿಸಿದಳು, ಭರ್ಜಿಗಳಿಂದ ಚುಚ್ಚಿದಳು, ಮುಸಲದಿಂದ ಮುಕ್ಕಳಿಸಿದಳು, ಶೂಲಾಯುಧದಿಂದ ಇರಿದಳು, ಚಕ್ರಾಯುಧದಿಂದ ಕೊರೆದಳು, ಡೊಂಕಣಿಯಿಂದ ಸಂಕಟಪಡಿಸಿದಳು, ಬಾಣಗಳಿಂದ ನೋಯಿಸಿದಳು, ಗದೆಯಿಂದ ತುಂಡಿಸಿದಳು, ಮುಸುಂಡಿಯಿಂದ ಮುಕ್ಕು ಮಾಡಿದಳು. ಹೀಗೆ ನಾನಾ ವಿಧವಾದ ಅಸ್ತ್ರಗಳನ್ನು ಪ್ರಯೋಗಿಸಿ ದೇವಿಯು ಕಂಗೆಟ್ಟು ಕಡೆಗೆ ಮಹಾನಾದವನ್ನು ಮಾಡಿದಳು. ಮಹಿಷನು ಕಾಲರುದ್ರನಂತೆ ಕೆರಳಿ ಆರ್ಭಟಿಸಿದನು. ಇವರಿಬ್ಬರ ಆರ್ಭಟ ಧ್ವನಿಯನ್ನು ಕೇಳಿ ಎಲ್ಲರೂ ಮೂರ್ಛಿತರಾಗಿ ಮೈಮರೆದರು. ಆಗ ದೇವಿಯೊಬ್ಬಳು, ಮಹಿಷನೊಬ್ಬನು, ಇಬ್ಬರೇ ಉಳಿದರೇ ಹೊರತು ಯುದ್ಧವನ್ನು ನೋಡತಕ್ಕವರೇ ಇಲ್ಲದಂತಾಯಿತು. ಮರೆಯಲ್ಲಿ ನಿಂತು ಇದನ್ನು ನೋಡುತ್ತಿದ್ದ ಹರಿಹರ ಬ್ರಹ್ಮರು ದೇವಿಯನ್ನು ಹೊಗಳಿ ಮಹಿಷಾಸುರನ ಶೌರ್ಯವನ್ನು ಕೊಂಡಾಡಿದರು. ಹೀಗೆ ಮಹಾರ್ಭಟದಿಂದ ಯುದ್ಧ ಮಾಡುತ್ತಿದ್ದ ಮಹಿಷನ ಮತ್ತು ಮಹಾದೇವಿಯ ಶಸ್ತ್ರಾಸ್ತ್ರಗಳು ಭೂಮಿಯನ್ನು ಹೊಕ್ಕು ತನ್ಮಯವಾದವು. ಅವುಗಳಿಂದ ಹೊರಟ
ಕೆಂಗಿಡಿಗಳು ತಮ್ಮ ದಾಹವನ್ನು ಅಣಗಿಸಿಕೊಳ್ಳಬೇಕೆಂದು ಗಂಗಾ ನದಿಯನ್ನು ಹೀರಿ ಸಮುದ್ರಗಳನ್ನು ಒಣಗಿಸಿದವು. ಹೀಗೆ ಶಸ್ತ್ರಾಸ್ತ್ರಗಳ ಜ್ವಾಲೆಯು ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿತು. ಆದರೂ ಮಹಿಷನು ಕುಗ್ಗಲಿಲ್ಲ. ಅವನ ಪರಾಕ್ರಮವನ್ನು ಏನು ಹೇಳಲಿ? ಕತ್ತಿಯನ್ನು ಗುರಾಣಿಯನ್ನು ಹಿಡಿದು ನೆಲದಲ್ಲಿ ನಿಂತು ಯುದ್ಧ ಮಾಡುತ್ತಾ ದೇವಿಯನ್ನು 50 ಗಜಗಳವರೆಗೆ ಹಿಮ್ಮೆಟ್ಟಿಸಿದನು. 300 ಬಾರಿ ಸಿಂಹವನ್ನು ಎತ್ತಿ ಹಿಡಿದನು. ಮಹಿಷನ ಶ್ವಾಸದ ಉರಿಗೆ ಸಿಕ್ಕಿ ಮಹಾಪರ್ವತಗಳು ಅಲುಗಾಡಿ ಹಕ್ಕಿಗಳಂತೆ ಹಾರಾಡತೊಡಗಿದವು. ರಾಕ್ಷಸನ ಆರ್ಭಟಕ್ಕೆ ಸಿಂಹದ ಗರ್ಭವು ನಿರ್ಭೇದವಾಯಿತು. ಬಳಿಕ ಸಿಂಹದ ತಲೆಯ ಮೇಲೆ ಹೊಡೆದನು. ಅದು ಮೂರ್ಛೆಗೊಂಡು ನೆಲಕ್ಕುರುಳಿತು. ದೇವಿಯನ್ನು ಕತ್ತಿಯಿಂದ ಹೊಡೆದು ನೋಯಿಸಿದನು. ಆ ಬಳಿಕ ಇಬ್ಬರೂ ಮಂಡೆಗಳನ್ನು ಹಿಡಿದು ಕಾದಾಡತೊಡಗಿದರು. ಆದರೇನು ಆಶ್ಚರ್ಯ! ಆ ಮಂಡೆಗಳಿಂದ ಹೊರಹೊರಟ ಜಲವು ಗಂಗಾ ನದಿಯನ್ನು ಸೇರಿತು. ಆ ಬಳಿಕ ಇಬ್ಬರೂ ಖಾಡಾಖಾಡಿಯಿಂದ ಯುದ್ಧ ಮಾಡುತ್ತಿರಲು ಬ್ರಹ್ಮಾಂಡವೇ ಬಿರಿದು ಹೋಗುವಂತೆ ಆಶ್ಚರ್ಯವಾಗಿರಲು ರಾಕ್ಷಸನು ಹಲ್ಲುಗಳನ್ನು ಕಡಿದು ಹಾರಿ ಬಂದು ದೇವಿಯನ್ನು ಖಡ್ಗದಿಂದ ಹೊಡೆದನು. ಆಗ ದೇವಿಯು ಮಹಿಷನಿಗೆ ಮಾರಾಂತು ಗದೆಯಿಂದ ಹೊಡೆದು ಶೂಲದಿಂದ ತಿವಿದು ಖಡ್ಗವನ್ನು ಮುರಿದು ಹಾಕಿದಳು. ಆಗ ರಾಕ್ಷಸನು ಕೆರಳಿ ಕೋಪಾಕ್ರಾಂತನಾಗಿ ಗದೆಯನ್ನು ತಿರುಗಿಸುತ್ತಾ ದೇವಿಯ ಮೇಲೆ ಅಪ್ಪಳಿಸಿದನು. ಆದರೇನು? ಆದಿಶಕ್ತಿಯ ಮುಂದೆ ಅಸುರರ ಮಾಯೆಯು ನಿಲ್ಲುವುದುಂಟೆ? ಶುದ್ಧ ವಿದ್ಯಕ್ಕೆದುರಾದ ಶೂನ್ಯ ವಿದ್ಯೆಯಂತೆ ಕ್ಷಣ ಮಾತ್ರದಲ್ಲಿ ಬಯಲಾಗುತ್ತಾ ಬಂದು ಮಹಿಷಾಸುರನು ಬೆಟ್ಟ ಬಾಣಗಳು, ಹೊಡೆದ ಅಸ್ತ್ರಗಳು, ಪ್ರಯೋಗಿಸಿದ ಶಸ್ತ್ರಗಳೂ ದೇವಿಯ ಪಾದ ಮೂಲದಲ್ಲಿ ಬಿದ್ದು ಪುಡಿ ಪುಡಿಯಾಗುತ್ತಿದ್ದವು. ಆದರೂ ಮಹಿಷನ ಮೇಲೆ ಬೆಟ್ಟ ಬಾಣಗಳು ಚೂರು ಚೂರಾಗಿ ಭೂಮಿಗೆ ಬೀಳುತ್ತಾ ಬರಲು ದೇವಿಯು ಏನು ಮಾಡಿದರೂ ಮಹಿಷನಿಗೆ ಮರಣವಾಗಲಿಲ್ಲ. ಯಾವ ದೇವರ ಅನುಗ್ರಹದಿಂದ ಈ ಮಹಿಷನು ಇಂಥ ಶಕ್ತಿಯನ್ನು ಸಂಪಾದಿಸಿದನೋ ಎನ್ನುವಂತೆ ಬೆಟ್ಟ ಗುಡ್ಡಗಳನ್ನು ರಾಶಿ ರಾಶಿಯಾಗಿ ಕಿತ್ತು ದೇವಿಯ ನೆತ್ತಿಯ ಮೇಲೆ ಸುರಿದನು. ಅದನ್ನು ಖಂಡಿಸುತ್ತಾ ಶಾಂಭವಿಯು ತನ್ನ ಶಕ್ತಿಯನ್ನು ಮೀರಿ ಆರ್ಭಟಿಸುತ್ತಿರಲು ಮಹಿಷನು ಕ್ಷಣ ಕ್ಷಣಕ್ಕೆ ಹೆಚ್ಚುತ್ತಾ ಬಂದು ಬೊಬ್ಬೆರಿದು ದೇವಿಯನ್ನು ಹಿಡಿಯುವುದರಲ್ಲಿದ್ದನು. ಆಗ ಇದೆಲ್ಲವನ್ನೂ ನೋಡುತ್ತಿದ್ದ ಹರಿಹರ ಬ್ರಹ್ಮಾದಿಗಳು ದೇವಿಯನ್ನು ಕುರಿತು, ಅಮ್ಮ ಜಗನ್ಮಾತೆ, ನೀನು ಮಧುಪಾನವನ್ನು ಮಾಡದಿದ್ದರೆ ಇವನನ್ನು ಗೆಲ್ಲಲಾರೆ. ರಾಕ್ಷಸನ ಪರಾಕ್ರಮವೂ ಕಡಿಮೆಯಾಗುವುದಿಲ್ಲ. ಬೇಗ ಮಧುಪಾನವನ್ನು ಮಾಡಿ ಯುದ್ಧಕ್ಕೆ ನಿಲ್ಲು ಎಂದು ಕೂಗಿ ಹೇಳಿದರು. ಅದನ್ನು ಕೇಳಿ ದೇವಿಯು ಆನಂದಭರಿತಳಾಗಿ ಮಧುಪಾನವನ್ನು ಮಾಡಿದಳು. ಕಣ್ಣುಗಳು ಕೆಂಪಾದವು, ಕೋಪವು ಉಕ್ಕಿತು, ಮೈ ಪರವಶವಾಗಿ ಸ್ಮರಣೆಯು ಯುದ್ಧದಲ್ಲಿ ನಿಂತಿತು, ಹೂಂಕಾರವು ಅಧಿಕವಾಯಿತು. ಹೀಗೆ ಮಧುಪಾನದಿಂದ ಮಹಾರೌದ್ರಳಾಗಿ ಕಾಣುತ್ತಿದ್ದ ಶಾಂಭವಿಯು ಹಾರಿ ಬಂದು ಮಹಿಷಾಸುರನನ್ನು ಕಾಲಿನಿಂದೊದ್ದು ನೆಲಕ್ಕೆ ಉರುಳಿಸಿ ಶೂಲಾಯುಧದಿಂದ ತಲೆಯನ್ನು ಇರಿದು ಕಾಲಿನಿಂದ ಮೆಟ್ಟಿ ಕತ್ತರಿಸಿದಳು. ಕೂಡಲೇ ದೇವತೆಗಳು ಸಂತೋಷಭರಿತರಾಗಿ ದೇವಿಗೆ ನಮಸ್ಕರಿಸಿ ಜಯ ಜಯ ಧ್ವನಿಯಿಂದ ಹೊಗಳುತ್ತಾ, ಜಗನ್ಮಾತೆ ನಿನಗೆ ಜಯವಾಗಲಿ, ಮೂಲಾಧಾರೆ ನಿನಗೆ ಮಂಗಳವಾಗಲಿ, ಸರ್ವೇಶ್ವರಿ ನೀನೇ ಸರ್ವಶ್ರೇಷ್ಠಳಾಗಿರು ಎಂದು ಹರಸುತ್ತಿದ್ದರು. ಇದೆಲ್ಲವನ್ನೂ ಕಂಡು ರಾಕ್ಷಸರು ದುಃಖವನ್ನು ಸಹಿಸಲಾರದೆ ದೇವಿಯನ್ನು ದೇವತೆಗಳನ್ನೂ ನಿಂದಿಸುತ್ತಾ, ಅಯ್ಯೋ, ಮಹಾಶೂರನಾಗಿದ್ದ ಮಹಿಷಾಸುರನೂ ಸತ್ತು ಹೋದನೆ, ರಾಕ್ಷಸ ಬಲಕ್ಕೆ ಸೋಲಾಯಿತೆ, ದೇವತೆಗಳು ಗೆದ್ದರೆ ನಮಗಿನ್ನೂ ದಿಕ್ಕು ಯಾರು, ನಾವು ಬದುಕುವ ಬಗೆ ಹೇಗೆ ಎಂದು ಗೋಳಾಡುತ್ತಿದ್ದರು. ಈ ಯುದ್ಧದಲ್ಲಿ ಮಹಾಸ್ತ್ರಗಳ ಪ್ರಯೋಗದಿಂದ ಮಹಿಷಾಸುರನು ಮಹಾದೇವಿಯು ಕಾದಾಡುತ್ತಿರುವಾಗ 1700 ಅಕ್ಷೋಹಿಣಿ ಸಂಖ್ಯೆಯ ರಾಜರುಗಳು 3700 ಅಕ್ಷೋಹಿಣಿಯ ರಾಕ್ಷಸರು ಮಡಿದು ಹೋದರು. ರಣಭೂಮಿಯು ಮಾಂಸ ಮೂಳೆಗಳಿಂದ ತುಂಬಿ ಹೋಗಿ ರಕ್ತವು ಪ್ರವಾಹವಾಗಿ ಹರಿಯಿತು. ರಾಕ್ಷಸರು ಕಂಗೆಟ್ಟು ಕಾಂತಿಹೀನರಾಗಿ ಕೈ ಸೊರಗಿ ಕುಗ್ಗುತ್ತಿದ್ದರು. ದೇವತೆಗಳು ಹೀಗೆ ಹರ್ಷಚಿತ್ತರಾಗಿ ಪುಷ್ಪವೃಷ್ಟಿಯನ್ನು ಕರೆದು ದೇವಿಗೆ ನಮಸ್ಕರಿಸಿ ಮಂಗಳಾರತಿಯನ್ನು ಬೆಳಗಿ ಮಹಾಕ್ರೂರನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸಿದ ಮಹಾತ್ಮಳೆ ನೀನು ಜಗಜ್ಜನನಿಯೇ ಸರಿ, ಮೃಢಾಣಿ ಮೃತ್ಯುಂಜಯೇ ನಮ್ಮನ್ನು ಕಾಪಾಡು ಎಂದು ಹೊಗಳುತ್ತಿದ್ದರು ಎಂದು ಪರಶಿವನು ನಂದೀಶ್ವರನಿಗೆ ಹೇಳಿದ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿ ನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ ಮಹಿಷಾಸುರ ಸಂಹಾರವೆಂಬ 8ನೇ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ